ಆ ಸಹಾಯವಾಣಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ತಿಳಿಸಬೇಕು ಅಂತ ಈ ಹೊಸ ಕಾನೂನಿನಲ್ಲಿ ಮಾಡ್ತಾ ಇದ್ದೇವೆ. ಸರ್, ಈಗ ಒಂದು ಸಮಸ್ಯೆ ಅಂದ್ರೆ ಮಧ್ಯರಾತ್ರಿ 1 ಗಂಟೆಗೆ ಹೋಗೋದು ಮನೆ ಮುಂದೆ, ಆ ರೀತಿ ಇಲ್ಲ, ಅದನ್ನೆಲ್ಲ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ದೇವೆ. ಈಗಾಗಲೇ ರಿಸರ್ವ್ ಬ್ಯಾಂಕಿನ ಏನು ನಿಯಮಗಳಿದ್ದಾವೆ, RBI ಗೈಡ್ಲೈನ್ಸ್ ಇದೆ, 6 ಗಂಟೆಯ ನಂತರ ಹೋಗಬಾರ್ದು ಅಂತ ಗೈಡ್ಲೈನ್ಸ್ ಎಲ್ಲ ಆಲ್ರೆಡಿ ಇಟ್ ಈಸ್ ದೇರ್. ಅದನ್ನು ಈಗ ಯಾರಾದರೂ ಹೋದರೆ ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವ್ರನ್ನ ಹೆರಾಸ್ ಮಾಡೋದು, ಬೈಯೋದು, ಗೂಂಡಾಗಳು ಕರ್ಕೊಂಡೋಗಿ ಒತ್ತಾಯ ಮಾಡೋದು, ಹೊಡೆಯೋದು, ಬಡಿಯೋದು, ಈ ರೀತಿ ಎಲ್ಲ ಮಾಡೋದನ್ನು ಅದು ಮಾಡಬಾರ್ದು ಅಂತ ಗೈಡ್ಲೈನ್ಸಲ್ಲಿ ರಿಸರ್ವ್ ಬ್ಯಾಂಕ್ RBI ಗೈಡ್ಲೈನ್ಸಲ್ಲಿ ಆಗಲೇ ಇದೆ. ಅದನ್ನು ಏನಾದರೂ ಅವರು ಮಾಡಿದ್ದೇ ಆದರೆ ಮುಂದೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದನ್ನು ಸಹಾಯವಾಣಿ ಮೂಲಕ ಅವರು ತಿಳಿಸ್ಬೇಕು ಅಂತೇಳಿ ಈಗ ತೀರ್ಮಾನ ಮಾಡಿದ್ದೇವೆ. ಸಾರಿ, ವಿಂಗ್ ಅಂತ ಏನಿಲ್ಲ, ಡೆಪ್ಯೂಟಿ ಕಮಿಷನರ್ಗಳಿಗೆ ಅಥರೈಸ್ ಮಾಡ್ತಾರೆ. DC ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಸಹಾಯವಾಣಿ ಮೂಲಕ ಅವರಿಗೆ ತಿಳಿಸಿದರೆ ಅಷ್ಟು ಸಾಕು, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಸರ್, 7.5 ಲಕ್ಷ ಕಂಪ್ಲೇಂಟ್ ದಾಖಲಾಗಿರೋದು ಅದನ್ನು ಪರಿಶೀಲಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ. ಆ ಸಹಾಯವಾಣಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ತಿಳಿಸಬೇಕು ಅಂತ ಈ ಹೊಸ ಕಾನೂನಿನಲ್ಲಿ ಮಾಡ್ತಾ ಇದ್ದೇವೆ. ಸರ್, ಈಗ ಒಂದು ಸಮಸ್ಯೆ ಅಂದ್ರೆ ಮಧ್ಯರಾತ್ರಿ 1 ಗಂಟೆಗೆ ಹೋಗೋದು ಮನೆ ಮುಂದೆ, ಆ ರೀತಿ ಇಲ್ಲ, ಅದನ್ನೆಲ್ಲ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ದೇವೆ. ಈಗಾಗಲೇ ರಿಸರ್ವ್ ಬ್ಯಾಂಕಿನ ಏನು ನಿಯಮಗಳಿದ್ದಾವೆ, RBI ಗೈಡ್ಲೈನ್ಸ್ ಇದೆ, 6 ಗಂಟೆಯ ನಂತರ ಹೋಗಬಾರ್ದು ಅಂತ ಗೈಡ್ಲೈನ್ಸ್ ಎಲ್ಲ ಆಲ್ರೆಡಿ ಇಟ್ ಈಸ್ ದೇರ್. ಅದನ್ನು ಈಗ ಯಾರಾದರೂ ಹೋದರೆ ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವ್ರನ್ನ ಹೆರಾಸ್ ಮಾಡೋದು, ಬೈಯೋದು, ಗೂಂಡಾಗಳು ಕರ್ಕೊಂಡೋಗಿ ಒತ್ತಾಯ ಮಾಡೋದು, ಹೊಡೆಯೋದು, ಬಡಿಯೋದು, ಈ ರೀತಿ ಎಲ್ಲ ಮಾಡೋದನ್ನು ಅದು ಮಾಡಬಾರ್ದು ಅಂತ ಗೈಡ್ಲೈನ್ಸಲ್ಲಿ ರಿಸರ್ವ್ ಬ್ಯಾಂಕ್ RBI ಗೈಡ್ಲೈನ್ಸಲ್ಲಿ ಆಗಲೇ ಇದೆ. ಅದನ್ನು ಏನಾದರೂ ಅವರು ಮಾಡಿದ್ದೇ ಆದರೆ ಮುಂದೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದನ್ನು ಸಹಾಯವಾಣಿ ಮೂಲಕ ಅವರು ತಿಳಿಸ್ಬೇಕು ಅಂತೇಳಿ ಈಗ ತೀರ್ಮಾನ ಮಾಡಿದ್ದೇವೆ. ಸಾರಿ, ವಿಂಗ್ ಅಂತ ಏನಿಲ್ಲ, ಡೆಪ್ಯೂಟಿ ಕಮಿಷನರ್ಗಳಿಗೆ ಅಥರೈಸ್ ಮಾಡ್ತಾರೆ. DC ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಸಹಾಯವಾಣಿ ಮೂಲಕ ಅವರಿಗೆ ತಿಳಿಸಿದರೆ ಅಷ್ಟು ಸಾಕು, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಸರ್, 7.5 ಲಕ್ಷ ಕಂಪ್ಲೇಂಟ್ ದಾಖಲಾಗಿರೋದು ಅದನ್ನು ಪರಿಶೀಲಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ. ಆ ಸಹಾಯವಾಣಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ತಿಳಿಸಬೇಕು ಅಂತ ಈ ಹೊಸ ಕಾನೂನಿನಲ್ಲಿ ಮಾಡ್ತಾ ಇದ್ದೇವೆ. ಸರ್, ಈಗ ಒಂದು ಸಮಸ್ಯೆ ಅಂದ್ರೆ ಮಧ್ಯರಾತ್ರಿ 1 ಗಂಟೆಗೆ ಹೋಗೋದು ಮನೆ ಮುಂದೆ, ಆ ರೀತಿ ಇಲ್ಲ, ಅದನ್ನೆಲ್ಲ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ದೇವೆ. ಈಗಾಗಲೇ ರಿಸರ್ವ್ ಬ್ಯಾಂಕಿನ ಏನು ನಿಯಮಗಳಿದ್ದಾವೆ, RBI ಗೈಡ್ಲೈನ್ಸ್ ಇದೆ, 6 ಗಂಟೆಯ ನಂತರ ಹೋಗಬಾರ್ದು ಅಂತ ಗೈಡ್ಲೈನ್ಸ್ ಎಲ್ಲ ಆಲ್ರೆಡಿ ಇಟ್ ಈಸ್ ದೇರ್. ಅದನ್ನು ಈಗ ಯಾರಾದರೂ ಹೋದರೆ ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವ್ರನ್ನ ಹೆರಾಸ್ ಮಾಡೋದು, ಬೈಯೋದು, ಗೂಂಡಾಗಳು ಕರ್ಕೊಂಡೋಗಿ ಒತ್ತಾಯ ಮಾಡೋದು, ಹೊಡೆಯೋದು, ಬಡಿಯೋದು, ಈ ರೀತಿ ಎಲ್ಲ ಮಾಡೋದನ್ನು ಅದು ಮಾಡಬಾರ್ದು ಅಂತ ಗೈಡ್ಲೈನ್ಸಲ್ಲಿ ರಿಸರ್ವ್ ಬ್ಯಾಂಕ್ RBI ಗೈಡ್ಲೈನ್ಸಲ್ಲಿ ಆಗಲೇ ಇದೆ. ಅದನ್ನು ಏನಾದರೂ ಅವರು ಮಾಡಿದ್ದೇ ಆದರೆ ಮುಂದೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದನ್ನು ಸಹಾಯವಾಣಿ ಮೂಲಕ ಅವರು ತಿಳಿಸ್ಬೇಕು ಅಂತೇಳಿ ಈಗ ತೀರ್ಮಾನ ಮಾಡಿದ್ದೇವೆ. ಸಾರಿ, ವಿಂಗ್ ಅಂತ ಏನಿಲ್ಲ, ಡೆಪ್ಯೂಟಿ ಕಮಿಷನರ್ಗಳಿಗೆ ಅಥರೈಸ್ ಮಾಡ್ತಾರೆ. DC ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಸಹಾಯವಾಣಿ ಮೂಲಕ ಅವರಿಗೆ ತಿಳಿಸಿದರೆ ಅಷ್ಟು ಸಾಕು, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಸರ್, 7.5 ಲಕ್ಷ ಕಂಪ್ಲೇಂಟ್ ದಾಖಲಾಗಿರೋದು ಅದನ್ನು ಪರಿಶೀಲಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.